ನಮಸ್ತೆ. ಅನೇಕ ಪೋಷಕರು ನನ್ನ ಹತ್ರ ಮಾತನಾಡಿದ್ದಾರೆ. ಈ 6ರಿಂದ 8ನೇ ತರಗತಿಯಲ್ಲಿ ಏನು ಹೆಚ್ಚು ಗಮನ ಕೊಡಬೇಕಾಗಿಲ್ಲ ಸರ್, 9ನೇ ಕ್ಲಾಸಿಂದ ಮಕ್ಕಳಿಗೆ ನಾವು ಪೋಷಕರಾಗಿ ಹೆಚ್ಚು ಗಮನ ಕೊಡಬೇಕು ಅಂತ. ವಾಸ್ತವ ಏನು ಅಂದರೆ 6ರಿಂದ 8ನೇ ತರಗತಿ ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲೇ ಪೋಷಕರು ತಮ್ಮ ಮಕ್ಕಳಿಗೆ ಹೆಚ್ಚಿನ ತಿಳುವಳಿಕೆಯನ್ನು ಕೊಡಬೇಕು, ಲಾಲನೆ ಪಾಲನೆ ಮಾಡಬೇಕು. ವಾಸ್ತವ ಏನು ಅಂತಂದರೆ ಈ 6ರಿಂದ 8ನೇ ತರಗತಿ ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲೇ ಮಕ್ಕಳಲ್ಲಿ ಹ್ಯಾಬಿಟ್ಸ್, ಹವ್ಯಾಸಗಳು ಅಂತೀವಲ್ಲ, ಅದು ಆ್ಯಟಿಟ್ಯೂಡ್, ಸ್ವಭಾವ ಮತ್ತು ಭಾಳ ಮುಖ್ಯವಾಗಿ ಇಂಡಿವಿಜುವಾಲಿಟಿ, ವ್ಯಕ್ತಿತ್ವ ರೂಪುಗೊಳ್ಳೋದು ಈ ಕಾಲಘಟ್ಟದಲ್ಲಿ. ಹಾಗಾಗಿ ಈ ಕಾಲಘಟ್ಟದಲ್ಲಿ ತಾವೇನಾದರೂ ಪೋಷಕತ್ವವನ್ನು ಮರ್ತಿದ್ದೇ ಆದರೆ ಮುಂದೆ ಮಕ್ಕಳನ್ನು ತಿದ್ದಲಿಕ್ಕೆ ಸಾಧ್ಯ ಆಗಲ್ಲ. ನಾನು ಈ ವಿಡಿಯೋದಲ್ಲಿ ಸಣ್ಣ ಪುಟ್ಟ ಭಾಗಗಳಾಗಿ ಮಾಡಿ ಈ ಸಂದರ್ಭದಲ್ಲಿ ಪೋಷಕತ್ವವನ್ನು ಹೇಗೆ ಮಾಡಬೇಕು ಅಂತ ನಾನು ಹೇಳ್ತೇನೆ. ಇದುವರೆಗೆ ಆರ್ಟ್ ಆಫ್ ಪೇರೆಂಟಿಂಗ್ ಬಗ್ಗೆ ನಾನು ಸಾಕಷ್ಟು ಅಪ್ಲೋಡ್ ಮಾಡಿದ್ದೇನೆ. ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರು ಜಾಯಿನ್ ಆಗಿ. ಯಾರು ಸಬ್ಸ್ಕ್ರೈಬ್ ಇದುವರೆಗೆ ತನಕ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನನ್ನು ಒತ್ತಿ. ನಾನು ಮಾಡ್ತಕ್ಕಂಥ ವಿಡಿಯೋಗಳು ನಿಮಗೆ ತಕ್ಷಣ ಸಿಗಲಿಕ್ಕೆ ಸಹಾಯ ಆಗುತ್ತೆ. ಭಾಗ 1. ಈ 6ರಿಂದ 8ನೇ ತರಗತಿ ಓದ್ತಾ ಇರ್ತಕ್ಕಂಥ ಸಂದರ್ಭ ಇದೆಯಲ್ಲ, ಇದು ಬಹಳ ಮುಖ್ಯವಾದ ಕಾಲಘಟ್ಟ ಅಂತ ಈಗ ನಮಗೆ ಗೊತ್ತಾಗಿದೆ. ಇದು ಹದಿಹರೆಯದ ನಂತರ ನಾವು ಅವನ್ನ ತಿದ್ದಲಿಕ್ಕಾಗಲ್ಲ, ಈ ಹಂತದಲ್ಲೇ ತಿದ್ದಬೇಕಾಗತ್ತೆ. ಈ ಸಂದರ್ಭದಲ್ಲಿ ಮಕ್ಕಳು ತುಂಬ ಗೊಂದಲದಲ್ಲಿರ್ತಾರೆ. ಇದು ಹದಿಹರೆಯಕ್ಕೂ ಮತ್ತು ಅದಕ್ಕಿಂತ ಪೂರ್ವದ ಸ್ಥಿತಿಯ ಒಂದು ಸಂಕ್ರಮಣ ಸ್ಥಿತಿ, ಕನೆಕ್ಟಿಂಗ್ ಪಾಯಿಂಟ್, ಸಂಕ್ರಮಣದ ಭಾಗ. ಹಾಗಾಗಿ ಹೆಚ್ಚು ಗಮನ ಕೊಡಬೇಕಾಗತ್ತೆ. ಈ ಹಂತದಲ್ಲಿ ಮಕ್ಕಳ ಮೆದುಳು ವೇಗವಾಗಿ ಬೆಳೆಯುತ್ತೆ. ಅಷ್ಟೇ ಅಲ್ಲ, ಅವರಲ್ಲಿ ಇಂಡಿವಿಜುವಾಲಿಟಿ, ವ್ಯಕ್ತಿತ್ವ ಬರಲಿಕ್ಕೆ ಶುರುವಾಗುತ್ತೆ ಮತ್ತು ತಮ್ಮನ್ನು ತಾವು ಬೇರೆಯವರ ಜೊತೆಗೆ ಹೋಲಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಮತ್ತು ಹೊರಗಡೆ ತುಂಬ ಆತ್ಮವಿಶ್ವಾಸ ಇದ್ದಂಗೆ ಕಾಣ್ತಾರೆ, ಆದರೆ ಒಳಗಡೆ ತುಂಬ ಆತಂಕ ಇರುತ್ತೆ. ಅಂತಹ ಸ್ಥಿತಿಯಲ್ಲಿ ನಾವು ತೀವ್ರವಾದ ಗಮನವನ್ನು ಕೊಟ್ಟು ಅವರಲ್ಲಿ ವಿಶ್ವಾಸವನ್ನು ಮೂಡಿಸಬೇಕು ಮತ್ತು ಸರಿಯಾದ ಮಾರ್ಗದರ್ಶನ ನೀಡಬೇಕು. ಭಾಗ 2. ಈ ಸಂದರ್ಭದಲ್ಲಿ ಪೋಷಕರು ಅನೇಕ ತಪ್ಪುಗಳನ್ನು ಮಾಡ್ತಾರೆ. ಈ ಭಾಳ ಪ್ರಮುಖವಾಗಿ ನೋಡಿ, ಈ ಹಂತ ಇದೆಯಲ್ಲ, 6ರಿಂದ 8ನೇ ತರಗತಿ ಇರ್ತಕ್ಕಂಥ ಮಕ್ಕಳು ಮತ್ತು ಅನಂತರದ ಮಕ್ಕಳು ಇರ್ತಾರಲ್ಲ, ಇದು ಒಂದು ಸಂಕ್ರಮಣ ಸ್ಥಿತಿ. ಈ ಕಡೆ ಪುಟ್ಟ ಮಕ್ಕಳು ಅಲ್ಲ, ಆ ಕಡೆ ಹದಿಹರೆಯ ಸ್ಥಿತಿನೂ ಅಲ್ಲ. ಹಾಗಾಗಿ ನಾವು ಪೋಷಕರಾಗಿ ಈ 3 ಪ್ರಮುಖ ತಪ್ಪುಗಳನ್ನು ಮಾಡಬಾರ್ದು. ತಪ್ಪು 1, ಯಾವ್ದು ಮಾಡಬಾರ್ದು ಅಂದರೆ ಅವ್ರನ್ನ ಇನ್ನೂ ಪುಟ್ಟ ಮಕ್ಕಳಂತೆ ನೋಡೋದು. ಪುಟ್ಟ ಮಕ್ಕಳೆಲ್ಲ ಹದಿಹರೆಯದ ಸ್ಥಿತಿಗೆ ಸಿದ್ಧ ಆಗಿ ಬೆಳೀತಾ ಇದ್ದಾರೆ. 2ನೇ ತಪ್ಪು ಯಾವುದು ಅಂದರೆ ಮಾರ್ಕ್ಸ್ಗೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು. ಅಂಕಗಳು ಎಷ್ಟು ಪಡಿತಾನೆ ಅನ್ನೋದಕ್ಕೆ ಗಮನ ಕೊಡುವಂಥದ್ದು ಅಲ್ಲ, ರ್ಯಾಂಕ್ಗೆ ಗಮನ ಕೊಡೋದು ಅದಲ್ಲ. 3ನೇ ತಪ್ಪು ಏನು ಅಂತಂದರೆ ಈ ನಮ್ಮ ಮಕ್ಕಳನ್ನು ಇತರೆ ಮಕ್ಕಳ ಜೊತೆಗೆ ಹೋಲಿಕೆ ಮಾಡ್ತಕ್ಕಂಥದ್ದು. ಹೋಲಿಕೆ ಮಾಡಿ ಚೀಮಾರ ಮಾಡೋದು, ಅವಮಾನ ಮಾಡ್ತಕ್ಕಂಥದ್ದು ಅಲ್ಲವೇ ಅಲ್ಲ. ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಇತರೆ ಮಕ್ಕಳ ಜೊತೆಗೆ ಹೋಲಿಕೆ ಮಾಡಬೇಡಿ. ನಿಮ್ಮ ಮಗು ವಿಶ್ವದ ಅತ್ಯಂತ ವಿಶಿಷ್ಟವಾದ ವ್ಯಕ್ತಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಈ ಸಂದರ್ಭದಲ್ಲಿ ಹೋಲಿಕೆ ಮಾಡಿದ್ರೆ ಅವರಲ್ಲಿ ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ. ಆತ್ಮವಿಶ್ವಾಸ ಒಮ್ಮೆ ಕಡಿಮೆ ಆದರೆ ಮತ್ತೆ ಅದನ್ನು ಬಲಪಡಿಸೋದು ಕಷ್ಟ. ಭಾಗ 3. ಈ ಸಂದರ್ಭದಲ್ಲಿ ಮಕ್ಕಳನ್ನು ಭಾಳ ಮುಖ್ಯವಾಗಿ ಏನು ಮಾಡಬೇಕು ಅಂದರೆ ಅವರ ಕಲಿಕೆಗೆ ಕಂಠಪಾಠ ಆಗಬಾರ್ದು. ಅವರು ಮುಖ್ಯವಾಗಿ ಅರ್ಥ ಮಾಡ್ಕೊಂಡಿದ್ದಾರಾ ಅನ್ನೋದಕ್ಕೆ ನಾವು ಹೆಚ್ಚು ಗಮನ ಕೊಡಬೇಕು. ಕ್ರಮಬದ್ಧವಾದ ದೈಹಿಕ ಚಟುವಟಿಕೆಗಳ ಮಗು ಪ್ರತಿ ದಿವಸ ಮಾಡೋದಕ್ಕೆ ಪ್ರೋತ್ಸಾಹ ಕೊಡಬೇಕು, ನೀವು ಭಾಗಿಯಾಗಬೇಕು. ಮತ್ತು ಕಂಠಪಾಠ ಮಾಡೋದಕ್ಕಿಂತ ಹೆಚ್ಚಿನದಾಗಿ ಬೈಹಾರ್ಟ್ ಅಂತೀವಲ್ಲ, ಅದು ಮಾಡೋದಕ್ಕಿಂತ ಹೆಚ್ಚಿನದಾಗಿ ಪರಿಕಲ್ಪನೆಗಳು ಅರ್ಥ ಆಯ್ತಾ ಅನ್ನೋದಕ್ಕೆ ನಾವು ಹೆಚ್ಚು ಪ್ರೋತ್ಸಾಹ ಕೊಡಬೇಕು ಮತ್ತು ಮುಕ್ತವಾಗಿ ಪ್ರಶ್ನೆಗಳನ್ನು ಕೇಳೋದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು. ಈ ಚಟುವಟಿಕೆಗಳು ಮಾಡ್ತಾ ಪೋಷಕರು ವಿಶೇಷವಾಗಿ ಮಾರ್ಕ್ಸ್ ಬಗ್ಗೆ ನಿರಂತರವಾಗಿ ಮಾತನಾಡ್ತಕ್ಕಂಥದ್ದಾಗಲಿ, ಪರೀಕ್ಷೆ ಬಗ್ಗೆ ಭಯ ಹುಟ್ಟೋದಾಗಲಿ, ಅಥವಾ ಅತಿಯಾದ ಟ್ಯೂಷನ್ಗೆ ಕಳಿಸೋದು, ಬೆಳಗ್ಗೆ ಟ್ಯೂಷನು ಸಂಜೆ ಟ್ಯೂಷನ್ ಈ ರೀತಿ ಕಳಿಸೋದು, ದಯವಿಟ್ಟು ಆ ತಪ್ಪುಗಳನ್ನು ಮಾಡಬೇಡಿ. ಮಕ್ಕಳು ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಂಡು ಮೆದುಳಲ್ಲಿ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಪ್ರೋತ್ಸಾಹ ಮಾಡಬೇಕು. ಕಾಲೇಜಲ್ಲಿ ಶಾಲೆಗಳಲ್ಲಿ ಏನು ಪಾಠ ಆಗುತ್ತೆ ಅದು ಸಾಕು, ಮತ್ತೆ ಅದನ್ನು ಓದಿ ಮನನ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಸಮಯವನ್ನು ಮಕ್ಕಳಿಗೆ ನಾವು ಕೊಡಬೇಕಾಗತ್ತೆ. ಭಾಗ 4. ಮಕ್ಕಳು ಈ ಕಾಲಘಟ್ಟದಲ್ಲಿ ಭಾವನೆಗಳನ್ನು ಚೆನ್ನಾಗಿ ಅಭಿವೃದ್ಧಿಪಡಿಸ್ಕೊಳ್ತಾರೆ. ಹಾಗಾಗಿ ಭಾವನೆಗಳ ಬೆಳವಣಿಗೆಗೆ ಮತ್ತು ಭಾವನೆಗಳ ಅಭಿವ್ಯಕ್ತಿಪಡಿಸೋದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕಾಗತ್ತೆ. ಮತ್ತು ಮಕ್ಕಳ ಅನಿಸಿಕೆಗಳು ಅವರು ವ್ಯಕ್ತಪಡಿಸಲಿ ಅದಕ್ಕೆ ಅವಕಾಶ ಕೊಡಬೇಕಾಗತ್ತೆ.
ಮೂರನೇದು ಅಂದರೆ ಅವರು ಏನು ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ ಅದನ್ನು ಗೌರವಿಸಿ, ಅರ್ಥ ಮಾಡ್ಕೊಳ್ಳಿ, ವಿವರಣೆ ಕೊಡಿ. ನನಗೆ ಅರ್ಥ ಆಯ್ತಪ್ಪ, ನಿನ್ನ ಮನಸ್ಸಲ್ಲಿ ಏನಿದೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇರಿ. ಮತ್ತು ಪೋಷಕರಾಗಿ ತಾವು ಮಕ್ಕಳ ಎದುರುಗಡೆ ಅಳೋದಾಗಲಿ ಅಥವಾ ಅತಿಯಾದ ನಟನೆ ಮಾಡೋದಾಗಲಿ ಅಥವಾ ಮಕ್ಕಳನ್ನು ಸಾರ್ವಜನಿಕವಾಗಿ ಅವಮಾನ ಮಾಡೋದಾಗಲಿ ಇವನ್ನು ಮಾಡಬಾರದು. ಹಾಗಾಗಿ ಪೋಷಕರಲ್ಲಿ ಒಂದು ಮನವಿ ಏನು ಅಂತಂದರೆ, ಇವನ್ನು ಪರಿಪಾಲಿಸಿದ್ರೆ ನಿಮ್ಮ ಮಕ್ಕಳು ಆತ್ಮವಿಶ್ವಾಸದಿಂದ ಒಳ್ಳೆಯ ವ್ಯಕ್ತಿಗಳಾಗಿ ಭಾವನಾತ್ಮಕವಾದ ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಪರಿಪೂರ್ಣ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. 6ನೇ ತರಗತಿಯಿಂದ 8ನೇ ತರಗತಿಯ ಈ ಸಂದರ್ಭದಲ್ಲಿ ನಾವು ಮಕ್ಕಳ ಲಾಲನೆ ಪಾಲನೆ ಸರಿಯಾಗಿ ಮಾಡಿದ್ರೆ ಈ ಹದಿಹರಿಯದ ಸ್ಥಿತಿ ಬಂದಾಗ ಅನೇಕ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಹಾಗಾಗಿ ಮಕ್ಕಳು ಇದು ಸಂಕ್ರಮಣ ಸ್ಥಿತಿಯಲ್ಲಿ ಇರೋದ್ರಿಂದ ಅವರನ್ನು ನಾವು ಹದಿಹರಿಯದ ಸ್ಥಿತಿಗೆ ಸಿದ್ಧಪಡಿಸಬೇಕು. ಯಾವ ರೀತಿ ಅಂದರೆ ಅವರಿಗೆ ಜವಾಬ್ದಾರಿ ಬರೋ ರೀತಿ ನೋಡ್ಕೋಬೇಕು. 2ನೇದು ಅವರಲ್ಲಿ ವಿಶ್ವಾಸವನ್ನು ಮೂಡಿಸ್ಬೇಕು. 3ನೇದು ವಿವರಣೆ ನೀಡಿ ಈ ಇತಿಮಿತಿಗಳನ್ನು ಅವರಿಗೆ ಮಂದಟ್ಟು ಮಾಡಿಕೊಡ್ಬೇಕು. ಹಾಗಾಗಿ ನಿಯಂತ್ರಣವನ್ನೇನಾದರೂ ನಾವು ಹೆಚ್ಚು ಮಾಡಿದ್ರೆ ಅವರು ರೆಸಿಸ್ಟ್ ಮಾಡ್ತಾರೆ, ವಿರೋಧಿಸ್ತಾರೆ, ಬಂಡುಕೋರ ಸ್ಥಿತಿ ಬರುತ್ತೆ. ಪ್ರೀತಿಯಿಂದ, ವಿಶ್ವಾಸದಿಂದ ವಿವರಣೆಯನ್ನು ನೀಡುವ ಮೂಲಕ ಅವರನ್ನು ನಿರ್ದಿಷ್ಟ ನಾಯಕರನ್ನಾಗಿ ಬೆಳೆಸಬಹುದು. ಹಾಗಾಗಿ ನೀವು ಯಾರು ಈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ. ಇದೇ ರೀತಿಯ ಪೋಷಕರಿದ್ದರೆ ಅವರಿಗೆ ಫಾರ್ವರ್ಡ್ ಮಾಡಿ.